ನಮಸ್ಕಾರ ಸ್ನೇಹಿತರೆ, ಯಾರೋ ಮನೆಗೆ ಬೆಂಕಿ ಹಚ್ಬಿಟ್ಟವ್ರೆ. ಮನೆಗೆ ಬೆಂಕಿ ಹಚ್ಚಲ್ಲ ಸ್ನೇಹಿತರೆ, ಒಲೆಗೆ ಬೆಂಕಿ ಹಚ್ಬಿಟ್ಟವ್ರೆ. ಬೆಳಗ್ಗೆ 5:44 ಎದ್ದು ಹಾಲು ಕರಿಯಾಗಿ ನಿಂತ್ಕೊಂಡು ರಕ ಅಂತ ಹಾಲು ಕರೆದ್ಬಿಡೋಣ ಅಂತ. ಹಾಲೆಲ್ಲ ಕರೆದಾದ್ಮೇಲೆ ಒಲೆ ಹತ್ರ ಹೋಗಿ ಮುಂದೆ ನಿಂತ್ಕೊಂಡ್ರೆ ಸರಿಯಾಗಿ ಕಾಯ್ದಿತ್ತು. ಬಿಸಿನೀರು ಮಾತ್ರ ಟಕ್ಕಂತ ಹೋಗಿ ಎಳ್ಳಿನ್ಸು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ನನ್ನ ಹೆಂಡತಿಗೆ ಹುಷಾರು ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಗಾಡಿ ಎತ್ಕೊಂಡು ಹೊರಟು. ಏನಪ್ಪ ವಿಷಯ ಅಂದರೆ ಹಳೆಯವರಮ್ಮನ ಜಾತ್ರೆ ಇವತ್ತು, ಅದಕ್ಕೆ ಹೊರಟು. ಗಾಡೀಲಿ ಹೋಯ್ತದಂಗೆ ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ, ಪೆಟ್ರೋಲೇ ಖಾಲಿ ಆಗೋಯ್ತು. ತಿರ್ಗಾ ಮತ್ತೆ ಹಾಕ್ಸ್ಕೊಂಡು ಪೆಟ್ರೋಲ ತಿರ್ಗಾ ಸ್ಟಾರ್ಟ್ ಮಾಡ್ಕೊ ಹೋದೋ. ಅಂತೂ ಇಂತೂ ಹುಲಿದುರ್ಗ ಬಂದು ಹಳೆಯವರಮ್ಮನ ದೇವಸ್ಥಾನ ರೋಡಿಗೆ ಬಂದು ಏನು ಜನ, ಫುಲ್ಲು ರಸ್ಸು. ಗಾಡಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ, ಫುಲ್ಲು ಟ್ರಾಫಿಕ್ಕು. ಏನು ಮಾತಾಡ್ತವ್ರೆ ಅಂತಲೇ ಅರ್ಥ ಆಯ್ತಿಲ್ಲ. ಅದಕ್ಕೆ ಸಿದ್ದರಾಮಣ್ಣಂಗೆ ಒಂದು ಫೋನ್ ಹಾಕ್ತಿ, ಏನು ಹೇಳ್ತಾರೆ ನೋಡಿ. ಈಗ ಒಬ್ರು ಮಾತಾಡ್ರಿ, ಇಷ್ಟೊಂದು ಜನ ಮಾತಾಡೋದು ಉತ್ತರ ಕೊಡಕ್ಕಾಗುತ್ತೆ? ಯಾವನಾರು ಒಬ್ಬ ಮಾತಾಡೋದಿರ್ತಾರೆ, ಅದರ್ವೈಸ್ ಐ ಡೋಂಟ್ ರಿಪ್ಲೈ. ಆಮೇಲೆ ಸೀದಾ ದೇವಸ್ಥಾನದ ಹತ್ರ ಬಂದು ತೇರು ಇಳಿತಾ ಇದ್ರು. ಹಾಗೆ ಕಲ್ಯಾಣಿ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಸೀದಾ ತೇರು ನೋಡೋಣ ಅಂತ ಬಂದು. ತೇರೆಲ್ಲ ನೋಡ್ಕೊಂಡು ಹಂಗೆ ಬಸವಣ್ಣನ ದೇವಸ್ಥಾನ ಹತ್ರ ಹೋದೋ. ಬಸವಣ್ಣಂಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಳೆಯವರಮ್ಮನ ಕೊಂಡ ಆಗೋಗಿತ್ತು ನಾವು ಹೋಗೋಷ್ಟಲ್ಲಿ. ಅದಕ್ಕೂ ಒಂದು ಪೂಜೆ ಮಾಡಿಕೊಂಡು ಸೀದಾ ಒಳಗಡೆ ಹೋದ ದರ್ಶನ ಮಾಡೋಣ ಅಂತ ಅಮ್ಮನ. ತುಂಬ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂದ್ಕೊಂಡು ನನ್ನ ಸ್ನೇಹಿತರು ಅಲ್ಲೇ ಊಟ ಮಾಡ್ಕೊಂಡು ಸೀದಾ ಮನೆ ಕಡೆ ಹೊರಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.